ಈಗ ಕೆಲವು ಅಂಶಗಳು ಫಸ್ಟ್ ಪಾಯಿಂಟ್ ನೋಡಿ, ಎಲ್ಲಾ ದೇಶಗಳಲ್ಲಿ 5 ದೇಶಗಳನ್ನು ಬಿಟ್ಟರೆ ಎಲ್ಲ ಬೇರೆ ಏಷ್ಯಾ ದೇಶಗಳಲ್ಲಿ ಪಕ್ಷಗಳು ಯಾವ ಪೊಸಿಷನ್ ಬರ್ತದೆ? ಎಲ್ಲರಿಂದ ಕಮ್ಮಿ ನಂಬಿಕೆ 5 ದೇಶಗಳ ಬಿಟ್ಟರೆ ಪಾರ್ಟಿ ನಂಬಿಕೆ ಇಲ್ಲ. ಕೊರಿಯಾ ಅಲ್ಲಿ, ವಿಯೆಟ್ನಾಂ ಅಲ್ಲಿ, ಪಾಕಿಸ್ತಾನದಲ್ಲಿ ಕಳೆಗಿಂತ 2ನೇ ಸ್ಥಾನ, ಸೆಕೆಂಡ್ ಲಾಸ್ಟ್. ಬಾಂಗ್ಲಾದೇಶಲ್ಲಿ 3rd ಲಾಸ್ಟ್. ಈ ವರ್ಷ ಸರ್ವೆ ಮಾಡಿದ್ರೆ ಏನಾಗ್ಬೋದು ಗೊತ್ತಿಲ್ಲ. ಹೈಯೆಸ್ಟ್ ಇರೋದು ಚೈನಾ. ಚೈನಾದಲ್ಲಿ ಹೈಯೆಸ್ಟ್ ಇಲ್ಲದಿದ್ರೆ ಸಮೀಕ್ಷೆಯಲ್ಲಿ ಅವ್ರು ಕೇಳ್ತಾರೆ ಯಾರು ಹೇಳಿದ್ರು ಹೈಯೆಸ್ಟ್ ಇಲ್ಲ ಅಂತ. ಎರಡನೇ ಪಾಯಿಂಟ್ ತುಂಬಾ ಮಹತ್ವ. ಅಂಡ್ ನಿಮ್ಮ ಪಾತ್ರ ಇದೆ ಇನ್ನು ಯಾವ ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನೀವು ತೀರ್ಮಾನ ಮಾಡಿದ್ದೀರಿ. ಜನರಿಗೆ ಪ್ರಜಾಪ್ರಭುತ್ವ ಬಗ್ಗೆ ಸಂತೋಷ ಜಾಸ್ತಿ ಇದ್ದರೆ ಪಕ್ಷಗಳಲ್ಲಿ ನಂಬಿಕೆ ಜಾಸ್ತಿ, ಡೈರೆಕ್ಟ್ಲಿ ಪ್ರಪೋರ್ಷನ್. Satisfaction with the democracy and trust in political parties is big. ನಾನು ಕಳೆಗೆ ಅಲ್ಲಿ 3 ಪಾಯಿಂಟ್ ಕೇಳಿದ್ದೆ. ಅಂಡ್ 3 ಪಾಯಿಂಟ್ ನೀವು ಸ್ವಲ್ಪ ಗಮನದಲ್ಲಿ. ಭಾರತದಲ್ಲಿ ಇವತ್ತು ಈ ಕ್ರಿಟಿಕಲ್ ಸಿಟಿಸನ್, ನಿರ್ಣಾಯಕ ನಾಗರಿಕರು, ನೀವು ಏನ್ ಹೇಳ್ತೀರಾ ಒಪ್ಲಿಕ್ಕಿಲ್ಲ, ಪ್ರೂಫ್ ಬೇಕಾದ್ರು. ಆ ಒಂದು ನಾಗರಿಕ ಇವತ್ತು ಮುಂದೆ ಬರ್ತಾ ಇದ್ದಾನೆ. ಆ ನಾಗರಿಕ ಬಂದ ಕಾರಣಕ್ಕೆ ನಿಮ್ಮ ಕೆಲಸ ಸುಲಭವೂ ಆಯ್ತು, ಕಷ್ಟವೂ ಆಯ್ತು, ಎರಡೂ ಆಯ್ತು. ನೀವು ಹೇಳಿದ ಮಾತನ್ನು ನೀವು ಹೇಳಿದ ಕಾರಣಕ್ಕೆ ನಂಬಲಿಕ್ಕಿಲ್ಲ. ನನಗೆ ಅದರ ಪ್ರೂಫ್ ಕೊಡಿ. ಯಾವಾಗ ಪಕ್ಷ ಆಶ್ವಾಸನೆ ಚುನಾವಣೆಯಲ್ಲಿ ಇರ್ತದೆ, ಆಶ್ವಾಸನೆಯಿಂದ ಗೆಲ್ಲುವುದಿಲ್ಲ. ನೀವು ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಆ ಆಶ್ವಾಸನೆಗಳ ಬಗ್ಗೆ ಏನ್ ಮಾಡಿದ್ದೀರಿ? ಆ ಆಶ್ವಾಸನೆಗಳನ್ನು ಫುಲ್ಫಿಲ್ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಇನ್ನೊಂದು ಆಶ್ವಾಸನೆ ಕೊಟ್ಟರೆ ಆ ಆಶ್ವಾಸನೆ ಅವರು ನಮ್ಗೆ ಹಿಂದಿನ ಬಾರಿ ಏನಾಗಲಿಲ್ಲ ಆದ್ರೆ ಏನು ಆಶ್ವಾಸನೆ ಕೊಡಿರಿ, ಅದರ ಇಂಪ್ಯಾಕ್ಟ್ ಆಗಲಿ. ದಿಸ್ ಕ್ರಿಟಿಕಲ್ ಸೆನ್ಸಸ್. ಇದು ಪ್ರಜಾಪ್ರಭುತ್ವದ ಒಳ್ಳೆಯ ಅಂಶ ನನ್ನ ಅಭಿಪ್ರಾಯ. ಹೆಲ್ದಿ ಸ್ಕೆಪ್ಟಿಸಿಸಮ್. ನೀವು ಹೇಳುವ ಎಲ್ಲ ಮಾತುಗಳನ್ನು ಅವರು ಒಪ್ಪುವುದಿಲ್ಲ. ಉದಾಹರಣೆ ಕೊಡ್ತೀನಿ. ನಾನು ನನ್ನ ಲೇಖನಗಳಲ್ಲಿ ಬರೆದಿದ್ದೇನೆ ದಟ್ 2024 ಚುನಾವಣೆ, ನೀವು ಫೈನಾನ್ಸ್ ಸೆಕ್ಷನ್ ಯಾರಿದ್ರೆ ಇದು ನೀವು ಅರ್ಥ ಆಗ್ತದೆ. 2024 ಚುನಾವಣೆ ಒಂದು ಡೈವರ್ಸಿಟಿ ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ಏನು? ನಿಮಗೆ ಒಂದು ಕಂಪನಿಯ ಶೇರ್ ಇದ್ರೆ, ಆ ಕಂಪನಿ ಚೆನ್ನಾಗಿ ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಬರ್ತದೆ. 2024 ಎಲೆಕ್ಷನ್ ಒಂದು ಡೆಮಾಕ್ರಸಿ ಡಿವಿಡೆಂಡ್, ಡೈವರ್ಸಿಟಿ ಡಿವಿಡೆಂಡ್. ಯಾಕೆ ಅದನ್ನು ಡೈವರ್ಸಿಟಿ ಡಿವಿಡೆಂಡ್ ಕರೀತೇನೆ ನಾನು? ದಕ್ಷಿಣ ಭಾರತವನ್ನು ನೋಡಿ. ಕರ್ನಾಟಕದಲ್ಲಿ ನೀವು ಬಿಜೆಪಿಗೆ ಎಷ್ಟು ಮೆಜಾರಿಟಿ ಸೀಟ್ಸ್ ಕೊಟ್ಟಿರ? ಇನ್ನು ದಕ್ಷಿಣಕ್ಕೆ ಹೋಗಿ ಕೇರಳದಲ್ಲಿ ಏನಾಯ್ತು? 18 ಸ್ಥಾನ UDF ಹೋಯ್ತು, 1 ಸ್ಥಾನ ಬಿಜೆಪಿಗೆ, 1 ಸ್ಥಾನ NDA. ತಮಿಳುನಾಡಿಗೆ ಹೋಗಿ ಎಲ್ಲ 39 ಸ್ಥಾನಗಳು DMK ಕೋಲಿಷನ್. ಆಂಧ್ರ ಪ್ರದೇಶಕ್ಕೆ ಹೋಗಿ ಅರ್ಧದಿಂದ ಜಾಸ್ತಿ ಸ್ಥಾನ TDP NDA ಕೋಲಿಷನ್. ತೆಲಂಗಾಣಕ್ಕೆ ಹೋಗಿ ಬಿಜೆಪಿ ಕಾಂಗ್ರೆಸ್ಗೆ 1 ಸ್ಥಾನ. 5 ರಾಜ್ಯಗಳು 5 ಫಲಿತಾಂಶಗಳು. ಗುಜರಾತ್ ನೋಡಿ, ಮಹಾರಾಷ್ಟ್ರ ನೋಡಿ, ಮಧ್ಯಪ್ರದೇಶ ನೋಡಿ, ಬಿಹಾರ ನೋಡಿ.
ಉತ್ತರ ಪ್ರದೇಶ ಬಗ್ಗೆ ಮಾತಾಡಲೇಬೇಕು. ಡೈವರ್ಸಿಟಿ ಡಿಬೇಟ್. ಉತ್ತರ ಪ್ರದೇಶ್ ಒಂದು ಭಾಗದಲ್ಲಿ ಒಂದು ಫಲಿತಾಂಶ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ಫಲಿತಾಂಶ. ಯಾರು ಕೇಳಿದ್ರಲ್ಲ, ಪ್ರಜೆ ಎಲ್ಲಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ? 2024 ಚುನಾವಣೆಯ ಫಲಿತಾಂಶ ಪ್ರಜೆ ಎಲ್ಲಿದ್ದಾರೆ ಅಂತ ಹೇಳಿ. ಆ ಫಲಿತಾಂಶದಿಂದ ಏನಾಯ್ತು? ನೀವು ಬಿಜೆಪಿ ಸಮರ್ಥಕರಾಗಿದ್ರೆ ಈ ಮಾತು ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಸಡನ್ಲಿ ಬಿಜೆಪಿ ಬಗ್ಗೆ ಮಾತಾಡಲಿಲ್ಲ. ಎನ್ಡಿಎ ಯಾರಿಗೆ ಬಹುಮತ ಸಿಕ್ಕಿತು? ಎನ್ಡಿಎ. ಬಿಜೆಪಿ ಏನಾಗ್ತದೆ? ಇಲ್ಲ, ನಾವು 2014 ಸಹ ಎನ್ಡಿಎ ಅಂತ ತುಂಡು ಮಾಡಲಿಲ್ಲ.